Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಆಲೂ ಕ್ಯಾಪ್ಸಿಕಮ್ ಡ್ರೈ. ಮಸಾಲ ಇಲ್ಲದೇನೆ ಮಾಡುವ ಡಿಫ್ರೆಂಟ್ ರೆಸಿಪಿ ಇದು, ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಕ್ಯಾಪ್ಸಿಕಮ್, ಆಲೂಗಡ್ಡೆ, ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ, ಹುರ್ಕಡ್ಲೆ, ಕೊಬ್ಬರಿ ಹಾಗೆ ಕರಿಬೇವು. ಓಕೆ, ಲೆಟ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆನ ತೆಕ್ಕೊಳ್ಳೋಣ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮೀ ಟು ಡೂ ಡಿಫ್ರೆಂಟ್ ವೀಡಿಯೋಸ್. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ನನ್ನ ವೀಡಿಯೋಸ್ ನಿಮ್ಮ ಹತ್ರ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ನನ್ನ ರೆಸಿಪೀಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ರೆಸಿಪೀಸ್ನ ನೀವು ಕಮೆಂಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಇಲ್ಲಿ ನಾನು ಆಲೂಗಡ್ಡೆ ಸಿಪ್ಪೆನ ತೆಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 5 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅಂದರೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಗೆ 5 ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಆಸ್ ಪರ್ ಯುವರ್ ಟೇಸ್ಟ್. ಈ ಹೈಬ್ರಿಡ್ ಕ್ಯಾಪ್ಸಿಕಮ್ಗಿಂತ ಜವಾರಿ ಕ್ಯಾಪ್ಸಿಕಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಜವಾರಿ ಕ್ಯಾಪ್ಸಿಕಮ್ ಸಿಕ್ಕರೆ ಬಿಡೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಈ ರೆಸಿಪಿನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಸೊ ಮೊದಲಿಗೆ ಕುಕ್ಕರಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ, ಆಮೇಲೆ ಒಂದು 1/2 ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು 1/2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಈ ಆಲೂಗಡ್ಡೆ ಎಲ್ಲದನ್ನು ಇದಕ್ಕೆ ಹಾಕಿಬಿಡಿ. ನೆಕ್ಸ್ಟ್ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಆ್ಯಂಡ್ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಇಲ್ಲಿ ನಾನು ರಾಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ನೈಸ್ ಉಪ್ಪು ಸಹ ಯೂಸ್ ಮಾಡ್ಬೋದು. ಹಾಗೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬಿಡಿ. ಸೊ ಸ್ವಲ್ಪ ಆಲೂಗಡ್ಡೆ ಲೈಟಾಗಿ ಬೆನೀತಿದ್ದ ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕಿ. ಯಾಕೆ ಅಂದರೆ ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮ್ ಬೆನೆಯೋ ಟೈಮಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ಆಲೂಗಡ್ಡೆ ಒಂದು 2 ನಿಮಿಷ ಎಣ್ಣೆಲಿ ಬೆಂದ ನಂತರನೇ ಕ್ಯಾಪ್ಸಿಕಮ್ ಹಾಕಿ. ಸೊ ಆಗ 2 ಈಕ್ವಲ್ ಆಗಿ ಕರೆಕ್ಟಾಗಿ ಬೆನೆಯುತ್ತೆ. ಇಲ್ಲ ಅಂದರೆ ಆಲೂಗಡ್ಡೆ ಬೆನೆಯೋಷ್ಟರಲ್ಲಿ ಕ್ಯಾಪ್ಸಿಕಮ್ ಓವರ್ ಕುಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಸ್ಟೆಪ್ನ ನೀವು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಕ್ಯಾಪ್ಸಿಕಮ್ ಹಾಕಿದ ನಂತರ ಇದಕ್ಕೆ ನೀವು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಗ್ಲಾಸಷ್ಟು ನೀರನ್ನು ಹಾಕಿ. ಆ್ಯಂಡ್ ನೀರನ್ನು ಸಹ ನೀವು ತುಂಬ ಹಾಕಬಾರ್ದು, ಜಸ್ಟ್ ಒಂದು 1/2 ಗ್ಲಾಸ್ ಹಾಕಿದರೆ ಸಾಕಾಗುತ್ತೆ. ಹಾಗೆ ಕುಕ್ಕರಲ್ಲಿ 1 ವಿಷಿಲ್ನ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಒಂದು 7ರಿಂದ 8 ಪೀಸಷ್ಟು ಕೊಬ್ಬರಿನ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಹುರ್ಕಡ್ಲೆನ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಹುರ್ಕಡ್ಲೆನ ನೀವು ತುಂಬ ನೈಸಾಗಿ ಮಾಡ್ಕೋಬಾರ್ದು, ಇದನ್ನು ಸಹ ತರಿಯಾಗೇ ಮಾಡ್ಕೋಬೇಕು. ಸೊ ಆಗ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ. ನೀವು ಪೂರ್ತಿಯಾಗಿ ನೈಸ್ ಮಾಡ್ಕೊಂಡ್ಬಿಟ್ರೆ ಒಂಥರ ಗ್ರೇವಿ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ತೋರಿಸಿದ್ದೀನಲ್ಲ, ಮೊದಲಿಗೆ ಕೊಬ್ಬರಿನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹುರ್ಕಡ್ಲೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ಆಗುತ್ತೆ. ಓಕೆ, ಕುಕ್ಕರಲ್ಲಿ 1 ವಿಷಿಲ್ನ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ನೋಡೋಣ ಇದು ಬೆಂದಿದೆನೋ ಇಲ್ವೋ ಅಂತ. ಲೆಟ್ಸ್ ಚೆಕ್. ಎಸ್, ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ಈಗ ಈ ಕೊಬ್ಬರಿ ಹಾಗೆ ಹುರ್ಕಡ್ಲೆ ಪುಡಿ ಇದೆಯಲ್ಲ, ಇದನ್ನು ಹಾಕಿಬಿಡಿ. ಇದಕ್ಕೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಹಾಕಿದ ತಕ್ಷಣ ಫ್ಲೇಮ್ನ ನೀವು ಲೋ ಅಲ್ಲೇ ಇಡಬೇಕು. ಯಾಕೆಂದರೆ ಇದು ಕೊಬ್ಬರಿ ಹಾಗೆ ಹುರ್ಕಡ್ಲೆ ಇದು ನೀರಿನ ಅಂಶ ಎಲ್ಲದನ್ನು ಅಬ್ಸರ್ವ್ ಮಾಡಿಬಿಡುತ್ತೆ ಬೇಗ. ಸೊ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಡಿ. ಹಾಗೆ ಫೈನಲಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಬಿಡಿ. ಸೊ ಇವತ್ತಿನ ನಮ್ಮ ರೆಸಿಪಿ ಆಲೂ ಕ್ಯಾಪ್ಸಿಕಮ್ ಡ್ರೈ ರೆಡಿ ಇದೆ. ಆ್ಯಂಡ್ ನೋಡಿದ್ರಲ್ಲ, ಯಾವುದೇ ಹೆವಿ ಮಸಾಲ ಇಲ್ಲದೆ ಲೈಟಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೆಸಿಪಿನ ನೀವು ಚಪಾತಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ಅನ್ನ ಬೇಳೆ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿಕೊಂಡು ಕಮೆಂಟ್ ಮಾಡಿ. ಓಕೆ ದೆನ್ ಸ್ಟೇ ಟ್ಯೂನ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.